ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕೋಚಿಂಗ್. ಸ್ಪೆಲ್ಲಿಂಗ್ ಮಿಸ್ಟೇಕ್ ಇಲ್ಲದೆ ಇಂಗ್ಲಿಷ್ ಹೇಗೆ ಈಸಿಯಾಗಿ ಓದಬೇಕು ಮತ್ತು ಬರೆಯಬೇಕು ಎಂಬ ಸೀರೀಸ್ನಲ್ಲಿ ನಡೆಯುವ ಈ ಕ್ಲಾಸಿಗೆ ಎಲ್ಲರಿಗೂ ಸ್ವಾಗತ. ವರ್ಡ್ಸ್ ಎಂಡಿಂಗ್ ವಿತ್ ಸಿ ಟಿಯಲ್ಲಿ ಎಂಡು ಮಾಡಿದ ಪದಗಳ ಬಗ್ಗೆ ಇವತ್ತಿನ ಕ್ಲಾಸ್ ಪ್ರಾಕ್ಟೀಸ್ ಮಾಡಬೇಕೆಂದು ಆಶೆ ಪಡ್ತೇನೆ. ಸಿ ಟಿಯಲ್ಲಿ ಪದಗಳು ಎಂಡು ಮಾಡುವಾಗ ಸಿ ಟಿಗೆ ಜೊತೆ ಎ ಬರುವಾಗ ACT ಆಕ್ಟ್ ಲೆಕ್ಕದಲ್ಲಿ ಸಹ ಉಚ್ಚಾರಣೆ ಬರುತ್ತದೆ. ಮತ್ತು ಸಿ ಟಿಯ ಜೊತೆ ಇ ಬರುವಾಗ ECT ಎಕ್ಟ್ ಲೆಕ್ಕದಲ್ಲಿ ಸಹ ಉಚ್ಚಾರಣೆ ಬರುತ್ತದೆ. ಆದರೆ ಇವತ್ತಿನ ಕ್ಲಾಸಿನಲ್ಲಿ ಸಿ ಟಿ ವರ್ಡ್ಸ್ ಎಂಡಿಂಗ್ ವಿತ್ CT, ACT ಮತ್ತು ECT ಇದು ಒಂದೊಂದಾಗಿ ನಮಗೆ ನೋಡೋಣ. ಎಂಡಲ್ಲಿ ಸಿ ಟಿ ಬರುವ ಪದಗಳು ಯಾವುದಂದರೆ COLLECT collect, CONNECT connect, CON DUCT duct conduct, ELECT elect, SELECT select, EFFECT effect, ERECT erect, DETECT detect, EXXPECT pect expect, RES PECT pect respect, IN SACT sect insect, STRICT strict, DIRECT direct, EDICT edict, PRE pray, DICT dict predict, CON VICT vict convict, PER per FECT fact perfect, PRO pro TECT tect protect, PRO pro DUCT duct product, CON STRUCT struct construct. ಇದೇ ಥರ ಬಿಡಿಸಿ ಸಿಲೆಬಲ್ಸ್ ಆಗಿ ಓದುವಾಗ ಸ್ಪೆಲ್ಲಿಂಗ್ ಮಿಸ್ಟೇಕ್ ಕಡಿಮೆ ಆಗುತ್ತದೆ ಮತ್ತು ತಪ್ಪಿಲ್ಲದೆ ಬರಲಿಕ್ಕೆ ಸಾಧ್ಯವಾಗುತ್ತದೆ. ಸೊ ಪ್ರಾಕ್ಟೀಸ್ ಮಾಡಿ. ಓಕೆ, ಈ ಪದಗಳು ನೋಡುವಾಗ ಎಲ್ಲ ಪದಗಳ ಎಂಡಲ್ಲಿ ACT ಬರ್ತದೆ. ಸಿ ಟಿ ಮಾತ್ರ ಅಲ್ಲ, ಸಿ ಟಿನ ಜೊತೆ ಎ ಸಹ ಬಂದಿದೆ. ಸೊ ACT ಸೇರಿಸಿ ಬರುವಾಗ ಅದಕ್ಕೆ ಆಕ್ಟ್ ಅನ್ನು ಓದುತ್ತದೆ. ಓಕೆ, ACT ಆಕ್ಟ್ ಎಂಬ ಉಚ್ಚಾರಣೆ ಬರುತ್ತದೆ. ಅದರಲ್ಲಿ ನಾವು ಓದುವಾಗ ಹೇಗೆ ಅಂದರೆ TRACT ಟ್ರ್ಯಾಕ್ಟ್, REACT ಆಕ್ಟ್ ರಿಯಾಕ್ಟ್, IMPACT pact impact, EXXACT act exact, COMPACT pact compact, CON TACT tact contact, SUB sub TRACT tract subtract. ಓಕೆ, ಇದೇ ಥರ ಪ್ರಾಕ್ಟೀಸ್ ಮಾಡಬೇಕು. ಎಂಡಲ್ಲಿ ACT ಬರುವಾಗ ಆಕ್ಟ್ ಉಚ್ಚಾರಣ ಲೆಕ್ಕದಲ್ಲಿ ಅದು ಸ್ಟಾಪ್ ಆಗ್ತದೆ. ಇದರಲ್ಲಿ ಪ್ರಾಕ್ಟೀಸ್ ಮಾಡಿ. ಓಕೆ, ಇದರಲ್ಲಿ CT ಎಂಡಲ್ಲಿ ಬರ್ತದೆ, ಅದಲ್ಲದೆ ECT ಸೇರಿಸಿ ಬರ್ತದೆ. ಎಂಡಲ್ಲಿ ಬರೆದ ಪದಗಳೆಲ್ಲ ECT ಲೆಕ್ಕದಲ್ಲಿ ಬಂದಿದೆ. ECTನ ಜೊತೆ RECT ಆರ್ ಸೇರಿಸಿ ಬರುವಾಗ ರೆಕ್ಟ್ ಬರ್ತದೆ, ಜೆ ಬರುವಾಗ JECT ಜೆಕ್ಟ್ ಬರುತ್ತದೆ. ನೋಡಿ, ಮೋಸ್ಟ್ ಆಫ್ ದ ವರ್ಡ್ಸ್ ಹಾಗೆ ಬಂದಿದೆ. ಓದುವುದು ಹೇಗೆ ಅಂದರೆ ಇಲ್ಲಿ ನೋಡಿ JECT ಜೆಕ್ಟ್. ಸೊ EJECT ಇಜೆಕ್ಟ್, JECT ಜೆಕ್ಟ್, INJECT ಇಂಜೆಕ್ಟ್, JECT ಜೆಕ್ಟ್, JECT ರಿಜೆಕ್ಟ್. ಇದರಲ್ಲಿ RECT ಬಂದಿದೆ. ಸೊ RECT ರೆಕ್ಟ್, ERECT ಇರೆಕ್ಟ್. ಇದರಲ್ಲಿ ಸಹ JECT ಜೆಕ್ಟ್, SUB ಸಬ್, JECT ಜೆಕ್ಟ್ ಸಬ್ಜೆಕ್ಟ್, OB ob, JECT ಜೆಕ್ಟ್ object, PRO pro, JECT ಜೆಕ್ಟ್ ಪ್ರಾಜೆಕ್ಟ್. ಇದೇ ಥರ ಪ್ರಾಕ್ಟೀಸ್ ಮಾಡಿ. ಪ್ರಾಕ್ಟೀಸ್ ಮಾಡುವಾಗ ನಿಮಗೆ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇಲ್ಲದೆ ಈಸಿಯಾಗಿ ಓದಲಿಕ್ಕೆ ಬರಲಿಕ್ಕೆ ಸಾಧ್ಯವಾಗುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ.